ಬಂಧುಗಳೇ ನಮಸ್ಕಾರ, ಎಲ್ರಿಗೂ ಸ್ವಾಗತ. ದಯಮಾಡಿ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಬಂಗಾಳದಲ್ಲಿ BJPಯ ಸಮ್ಮಿಶ್ರ ಸರ್ಕಾರ ಆಡಳಿತಕ್ಕೆ ಬರ್ತಾ ಇದೆ. ಎಲ್ಲರೂ ಅಂದ್ಕೊಂಡ್ಬಿಟ್ಟಿದ್ರು BJPಗೆ 208 ಸೀಟ್ಗಳು ಬಂದ್ಬಿಟ್ಟಿದೆ, ಅಭೂತಪೂರ್ವದ ಜಯ ಬಂದ್ಬಿಟ್ಟಿದೆ, BJP ಏಕಾಂಗಿಯಾಗಿ ಸರ್ಕಾರ ನಿರ್ಮಾಣ ಮಾಡುತ್ತೆ ಅಂಥೇಳಿ. ಆದರೆ ನಿಜವಾಗ್ಲೂ ಅಲ್ಲಿ ಆಡಳಿತಕ್ಕೆ ಬಂದಿರತಕ್ಕಂಥದ್ದು ಸಮ್ಮಿಶ್ರ ಸರ್ಕಾರ. ಯಾರ ಜೊತೆ ಸಮ್ಮಿಶ್ರ ಹೇಳ್ತಾ ಹೋಗ್ತೀನಿ ನೋಡಿ. ಬಂಧುಗಳೇ, ಬಂಗಾಳದಲ್ಲಿ ಬಿಹಾರದ ಜರ್ನಿ ಒಂಥರ ರೋಚಕ. ಕೇವಲ ರೋಚಕ ಅಷ್ಟೇ ಅಲ್ಲ, ತುಂಬ ನೋವಿಂದ ಕೂಡಿತ್ತು, ತುಂಬ ಶ್ರಮದಿಂದ ಕೂಡಿತ್ತು, ತುಂಬ ಗಲಿಬಿಲಿಯಿಂದ ಕೂಡಿತ್ತು. 2011ರಲ್ಲಿ ಒಂದೇ ಒಂದು ಸೀಟು ಗೆಲ್ಲಕ್ಕಾಗದೇ ಇದ್ದಂತಹ BJP 2016ಕ್ಕೆ ಬಂದಾಗ ಕೇವಲ 3 ಸೀಟ್ ಗೆಲ್ತು. 10% ವೋಟ್ ಶೇರು, ಕೇವಲ 3 ಸೀಟು. ಎಷ್ಟು ವರ್ಷದ ಕೆಳಗಡೆಗೆ? 10 ವರ್ಷದ ಕೆಳಗಡೆ. 2021 ಬರೋಷ್ಟೊತ್ತಿಗೆ ಇದರ ಸೀಟ್ಗಳು 77 ಆಯಿತು. ಸೀಟ್ಗಳು ಜಾಸ್ತಿ ಆಯಿತು, ವೋಟ್ ಪರ್ಸೆಂಟ್ ಜಾಸ್ತಿ ಆಯಿತು ಅನ್ನೋದಲ್ಲ. ಬೇರೆ ರಾಜ್ಯಗಳಲ್ಲಿ ಏನಾದರೂ ಇದಾದರೆ ಯಾರಿಗೂ ಆಶ್ಚರ್ಯ ಆಗ್ತಿರ್ಲಿಲ್ಲ. ಆದರೆ ಬೆಂಗಾಲದಲ್ಲಿ ನೀವು 3ರಿಂದ 77ಕ್ಕೆ ಹೋಗ್ತಿದ್ರೆ ಒಂದಷ್ಟು ಜನ ನಿಮಗೆ ವೋಟ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದ್ರ ಹಿಂದೆ ಶ್ರಮ ಇದೆಯಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ರತಿ ಬೂತು, ಪ್ರತಿ ಬೀದಿ, ಪ್ರತಿ ಮನೆ ಅಲ್ಲಿ ಮಾನಿಟರ್ ಆಗುತ್ತೆ. ಮಾನಿಟರ್ ಮಾಡೋರು ಯಾರು ಗೊತ್ತಾ? TMCಯ ಗೂಂಡಾಗಳು. ಅದು ನಗರ ಇರಲಿ, ಹಳ್ಳಿ ಇರಲಿ, ಅಥವಾ ಟೈರ್ 2 ಟೈರ್ 3 ಸಿಟೀಸ್ಗಳಿರಲಿ, ಅಪಾರ್ಟ್ಮೆಂಟ್ಗಳಿರಲಿ, ಗುಡಿಸಲುಗಳಿರಲಿ, ಪ್ರತಿ ಮನೆಯೂ ಮಾನಿಟರ್ ಮಾಡ್ತಾರೆ ಅಸ್ಕೌಂಡ್ರಲ್ಸು, TMC ಗೂಂಡಾಗಳು. ಯಾವ ಓಟು ಯಾವ ಪಕ್ಷಕ್ಕೆ ಬೀಳುತ್ತೆ ಅಂತ ಅಂದಾಜು ಮಾಡಿಬಿಡ್ತಾರೆ. ನೀವು BJPಯ ಕಾರ್ಯಕರ್ತನಾಗಿ ಬಂದು ಪಕ್ಷದ ಕೆಲಸ ಮಾಡೋದು ಬಿಡಬಿಡಿ, ಇದನ್ನು ಮರ್ತು ಬಿಡಿ. ಇವ್ರನ್ನ ಸುಮ್ಮನೆ ಬಿಟ್ಟರೆ ಇವ್ರೋಗಿ BJPಗೆ ವೋಟ್ ಆಗ್ತಾರೆ ಅಂತ ಅನುಮಾನ ಬಂದರೆ ಸಾಕು, ಅವರ ಪೈಶವಿ ಕೃತ್ಯಗಳು ಸ್ಟಾರ್ಟ್ ಆಗಿಬಿಡವು. ಇನ್ನೊಂದು, ನೀವೆಲ್ಲ ಸುಮ್ಮನೆ ಕೇಳ್ತಾ ಇರ್ತಾರೆ ಕಟ್ ಮನಿ ಅನ್ನೋದು, ಅಲ್ಲಿ ವಿಪರೀತ ಭ್ರಷ್ಟಾಚಾರ ಅನ್ನೋದು, ಹೆದರಿಸಿ ಸುಲಿಗೆ ಮಾಡ್ತಿದ್ರು ಅನ್ನೋದು. ಯಾವ ರೀತಿಯ ನರಕವನ್ನು ಮಮತಾ ಬ್ಯಾನರ್ಜಿ ಸೃಷ್ಟಿ ಮಾಡಿಬಿಟ್ಟಿದ್ರು ಬಂಗಾಳದಲ್ಲಿ ಅಂತ ಹೇಳಿದ್ರೆ, ವಿಶೇಷವಾಗಿ ಹಿಂದೂಗಳಿಗೆ ಸೃಷ್ಟಿ ಮಾಡಿಬಿಟ್ಟಿದ್ರು ಅಂತ ಹೇಳಿದ್ರೆ, ಬದುಕೋದಕ್ಕೆ ಪರ್ಮಿಷನ್ ತೊಗೋಬೇಕಿತ್ತು TMC ಗುಂಡಾಗಳದು. ಅಲ್ಲಿನ ಹೆಣ್ಮಕ್ಳಿದಾರಲ್ಲ, ಎಸ್ಪೆಷಲಿ ಹಿಂದೂ ಹೆಣ್ಮಕ್ಳಿದಾರಲ್ಲ, ಆ ನರಕ ಯಾವ ಶತ್ರುಗೂ ಬೇಡ. 2021ರಲ್ಲಿ ಏನೋ BJP ಅಧಿಕಾರಕ್ಕೆ ಬಂದ್ಬಿಡುತ್ತೆ ಅಂಥೇಳಿ ಅಷ್ಟು ಧೈರ್ಯ ಮಾಡಿ ಇರೋಬರೋ ಶಕ್ತಿನೆಲ್ಲ ಗೂಡಿಸ್ಕೊಂಡು ಹೋಗಿ ವೋಟ್ ಹಾಕಿ ಬಂದ್ರಲ್ಲ. ಚುನಾವಣೆ ಆದಮೇಲೆ ಮಮತಾ ಬ್ಯಾನರ್ಜಿ ಅಧಿಕಾರಕ್ಕೆ ಬಂದಾಗ ಯಾವ ರೀತಿಯ ನರಕ ಸೃಷ್ಟಿ ಮಾಡಿಬಿಟ್ಟು TMC ಮಮತಾ ಬ್ಯಾನರ್ಜಿ ಅಲ್ಲಿ ಅಂತ ಹೇಳಿದ್ರೆ, ಹಿಂದೂಗಳ ಮನೆ ಒಳಗಡೆಗೆ ನುಗ್ಗಿ ಗಂಡಂದಿರನ್ನ ತಂದಿದ್ದನ್ನ ದನಕ್ಕೆ ಬಡ್ದಂಗೆ ಬಡ್ದು ಕೈಕಾಲು ಮುರಿದು ಆ ಹೆಣ್ಮಕ್ಳನ್ನ ಒತ್ಕೊಂಬಂದು ದಿನಗಟ್ಟಲೆ ಅವ್ರ ಆಫೀಸ್ಗಳಲ್ಲಿ, ಅವ್ರ ಮನೆಗಳಲ್ಲಿ ಅತ್ಯಾಚಾರ ಮಾಡ್ಕೊಂಡು ಕೂತಿದ್ರು. ದಿನಗಟ್ಟಲೆ ರಾಸ್ಕಲ್ಗಳು. ಅದರಲ್ಲಿ ಭಾಳಷ್ಟು ಜನ ಏನು 99% ಮಿಯಾ ಮುಸ್ಲಿಮ್ಗಳು. ಒಬ್ಬ ಮುಸಲ್ಮಾನ್ ಪಾತಕಿ ಬಂದು ಮನೆ ಒಳಗಡೆಗೆ ತನ್ನ ಮಗಳನ್ನ ಹೊತ್ಕೊಂಡು ಹೋಗ್ತಾನೆ, ಅಕ್ಕದನ್ನ ಹೊತ್ಕೊಂಡು ಹೋಗ್ತಾನೆ, ಹೆಂಡತಿನ ಹೊತ್ಕೊಂಡು ಹೋಗ್ತಾನೆ. ಅದನ್ನು ನೋಡಿ ಸುಮ್ಮನೆ ಇರಬೇಕು. ಆ ದರಿದ್ರ ಸರ್ಕಾರ ನೋಡಿಬಿಟ್ಟು ಸುಮ್ಮನೆ ಕೂತಿದೆ. ಆ ದರಿದ್ರ ವ್ಯವಸ್ಥೆ, ಸಿಸ್ಟಮು, ಪೊಲೀಸು ಎಲ್ಲರೂ ಕೂಡ ಅವ್ರಿಗೆ ಸಪೋರ್ಟಿಗೆ ನಿಂತಿದ್ದಾರೆ ಅಂತ ಹೇಳಿದ್ರೆ ಎಂಥ ನರಕದಲ್ಲಿದ್ದಾರೆ ಹಿಂದೂ ಅಲ್ಲಿ. ಇವತ್ತು BJPಯಲ್ಲಿ ಗೆದ್ದುಬಿಟ್ಟಿದೆ, ವಿಜೃಂಭಣೆ ನಡೀತಾ ಇದೆ. ಆ ತಿಲಕ ಇಟ್ಕೊಂಡು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತೇಳಿ ಹೆಣ್ಮಕ್ಳು ಮಧ್ಯರಾತ್ರಿ ಒಳಗಡೆಗೆ ರಸ್ತೆಗೆ ಬಂದು ಕಿರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಸಿಕ್ಕ ಖುಷಿ ರೀ ಅದು. ಸ್ವಾತಂತ್ರ್ಯ ಸಿಕ್ಕ ಖುಷಿ. ಇನ್ಯಾರೋ ರಾಕ್ಷಸರ ಚಿಂತೆ ಇಲ್ಲ, ಇನ್ಯಾವ ರೌಡಿಗಳ ಭಯ ಇಲ್ಲ, ನೆಮ್ಮದಿಯಾಗಿ ಉಸಿರಾಡ್ಬೋದು. ಇದು ಆ ಹೆಣ್ಮಕ್ಳ ನೋವಿದ್ದಿದ್ದು. बहुत खुश है हम, फ्रीडम मिल गए, फ्रीडम मिल गया। हाँ, और पूरा का पूरा जो सिस्टम था वो बदल गया है, बदल चुका है और बदल जाएगा। कहाँ की वोटर हैं? कहाँ से आप लोग? ಇವತ್ತು ನೋಡಿ ವಿಡಿಯೋಗಳು ನೋಡ್ತಾ ಇದ್ದೀವಿ. ಆ TMCಯ ಇನ್ನು ಆಫೀಸ್ಗಳನ್ನ ಚಿತ್ರ ಮಾಡ್ತಾ ಇದ್ದಾರೆ. ಆ TMC ಗುಂಡಗಳನ್ನ ರಸ್ತೆ ಹಿಡ್ಕೊಂಡು ನಾಯಿಗೆ ಬಡ್ದಂಗೆ ಬಡಿತಾ ಇದ್ದಾರೆ, ಬಡ್ದು ನರ್ತನ ಮಾಡ್ತಾ ಇದ್ದಾರೆ. ಇಡೀ ಬಂಗಾಳದಲ್ಲಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತೇಳಿ ಉದ್ಘೋಷ. ಹೆಣ್ಮಕ್ಳ ಬಾಯಲ್ಲಿ, ಚಿಕ್ಕ ಮಕ್ಕಳ ಬಾಯಲ್ಲಿ, ದೊಡ್ಡವರ ಬಾಯಲ್ಲಿ, ವಯಸ್ಸಾದವರ ಬಾಯಲ್ಲಿ. Celebrated their landslide victory in the state. Police said TMC offices Kamarhati, Baranagar in the suburbs, and in Howrah and Baharampur in the districts were vandalized by mobs since Monday. ಎಷ್ಟು ವರ್ಷ ಮಡುಗಟ್ಕೊಂಡಿತ್ತು ರೀ ಆ ನೋವು, ಎಷ್ಟು ವರ್ಷ ಅದುಮ್ಕೊಂಡಿದ್ದಂತಹ ನೋವು, ಆಸಹನೆ ಎಕ್ಸ್ಪ್ಲೋಡ್ ಆಗ್ಬಿಟ್ಟಿದೆ. ಇವತ್ತು ಎಕ್ಸ್ಪ್ಲೋಡ್ ಆಗ್ಬಿಟ್ಟಿದೆ. ಬಂಗಾಳದ ವಿಡಿಯೋ ಬರ್ತಾ ಇದ್ರೆ ನೋಡೋಕ್ಕೆ ಖುಷಿ ಆಗುತ್ತೆ ರೀ. ಆ ಸ್ಕೌಂಡ್ರಲ್ಗಳಿಗೆ ರಸ್ತೆ ಹಾಕೊಂಡು ತುಳಿತಾ ಇದ್ದಾರೆ.
ನಾನು ಯಾವತ್ತೂ ಹಿಂಸೆನ ಬೆಂಬಲಿಸಲ್ಲ ರೀ. ಆದರೆ ಇಷ್ಟು ವರ್ಷ ಅನುಭವಿಸಿರೋ ನೋವಿರುತ್ತಲ್ಲ, ಇದು ಅವ್ರು ಮಾಡ್ತಿರೋ ಹಿಂಸೆ ಅಲ್ಲ, ಒಂದು ಜಸ್ಟ್ ಅಸಹನೆ ಇರಬೇಕಲ್ವಾ. ಪ್ರಜಾಪ್ರಭುತ್ವ ಗಟ್ಟಿ ಆಗಬೇಕು ಅಂತ ಹೇಳಿದ್ರೆ ಒಂದಷ್ಟು ಅಸಹನೆ ಇರಲೇಬೇಕು, ಅಸಮ್ಮತಿ ಇರಲೇಬೇಕು. ಆ ಅಸಮ್ಮತಿಯನ್ನಷ್ಟೇನೆ ಹಿಂದೂಗಳು ತೋರಿಸ್ತಾ ಇದ್ದಾರೆ. ದರಿದ್ರದವ ಮುಸಲ್ಮಾನರು ಅಟ್ಟಹಾಸ ಮಾಡ್ಬೇಕಾರೆ, TMC ಗುಂಡಾಗಳು ಅಟ್ಟಹಾಸ ಮಾಡ್ಬೇಕಾರೆ, ಸಮಾಜವಾದಿ ಪಾರ್ಟಿಯವರು ಅಟ್ಟಹಾಸ ಮಾಡ್ಬೇಕಾರೆ ಉತ್ತರ ಪ್ರದೇಶದಲ್ಲಿ, ಬಿಹಾರದಲ್ಲಿ ಲಾಲು ಪ್ರಸಾದ್ ಕಡೆಯವರು ಏನು ಹೇಳ್ತಿದ್ರಿ ಆವಾಗ, ವ್ಯವಸ್ಥೆಯಿಂದ ಸ್ವಲ್ಪ ನೋವಾಗಿದೆ, ಅದನ್ನು ತೋಡ್ಕೊತಾ ಇದ್ದಾರೆ. ರೌಡಿಗಳು ನೋವು ತೋಡ್ಕೊಳ್ಳೋದು ಹೆಂಗೆ? ಹಿಂದೂ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿಕೊಂಡು, ಹಿಂದೂ ಗಂಡಸನ್ನ ಕೈಕಾಲು ಮುರ್ಕೊಂಡು ಅವರ ನೋವನ್ನು ತೋಡ್ಕೊತಾರಂತೆ. ಈಗ ತೋಡ್ಕೊತಾ ಇದ್ದಾರೆ ಹಿಂದೂಗಳು ರಸ್ತೆಯಲ್ಲಿ ನೋಡಿ. ಅದಕ್ಕೆ ಅವ್ನು ಎಳ್ಕೊಂಡು ದನಕ್ಕೆ ಬಿಡ್ದಂಗೆ ಬಡಿತಿದಾರಲ್ಲ, ಇವ್ರ್ಯಾರು BJP ಕಾರ್ಯಕರ್ತರುಗಳಲ್ಲ, BJP ಲೀಡರ್ಗಳಲ್ಲ, ಸಾಮಾನ್ಯ ಹಿಂದೂಗಳು ರೀ. ಕಾಲೇಜ್ ಹುಡುಗರು ಬ್ಯಾಗ್ ತಗಲಾಕೊಂಡೋಗಿ ಜೈ ಶ್ರೀರಾಮ್ ಅಂತೇಳಿ ಬಾಟ ಹಿಡ್ಕೊಂಡು ಕಿಚ್ಚಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳು ವಿಡಿಯೋಗಳು ನಮಗೆ ಖುಷಿ ಆಗ್ತಿರೋದು. ಆ ದೀದಿ ಅಂತೇಳಿ ಆ ದೀದಿ ನಡ್ಕೊಂತಾರೆ, ಆ ಮಿಯಾ ಮುಲ್ಲಾಗಳನ್ನಂತರೂ ಅಟ್ಟಾಡಿಸ್ಕೊಂಡು ಹೊಡಿತಾರೆ. ಇಷ್ಟವ್ರು ಅಸಮ್ಮತಿ ಇರ್ಬೇಕಲ್ವೇನ್ರಿ? ಖುಷಿ ಆಗುತ್ತೆ ನೋಡೋದಕ್ಕೆ. ಹೇಳಿದ್ನಲ್ಲ, ದಿವಸದಲ್ಲಿ ಹತ್ತತ್ರ 2 ರಿಂದ 3 ಗಂಟೆಗಳ ಆ ವಿಡಿಯೋಗಳು ನೋಡೋದೇ ಒಂಥರ ಖುಷಿ. ಎಷ್ಟೋ ವರ್ಷದ ನೋವು. ಇದು ಕೇವಲ BJP ಗೆಲ್ವಲ್ಲ ನೋಡಿ. BJP ಇದೇ ಪ್ರಯತ್ನ ತಮಿಳುನಾಡಲ್ಲೂ ಮಾಡ್ತಾ ಇದೆ, BJP ಇದೇ ಪ್ರಯತ್ನ ಕೇರಳದಲ್ಲೂ ಮಾಡ್ತಾ ಇದೆ. ಆದರೆ ಇಷ್ಟು ದೊಡ್ಡ ಮಟ್ಟದ ಗೆಲುವು ಕೇವಲ 10 ವರ್ಷದಲ್ಲಿ ಸಿಕ್ಕಿಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಹಲವಾರು ವರ್ಷಗಳ ದಶಕಗಳ ಪ್ರಯತ್ನಗಳಿಂದ ಅಲ್ಲಿ ಗೆಲುವು ಸಿಕ್ಕಿರೋದು. ಆದರೆ ಪಶ್ಚಿಮ ಬಂಗಾಳದಲ್ಲಿ 10 ವರ್ಷದಲ್ಲಿ ಈ ದೊಡ್ಡ ಮಟ್ಟದ ಗೆಲುವು ಸಿಕ್ಕಿದೆ ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದು ಶಕ್ತಿ ಕೈ ಜೋಡಿಸ್ತು. ಆ ಶಕ್ತಿ ಯಾವುದು ಅಂತ ಹೇಳಿದ್ರೆ ಹಿಂದೂ ಶಕ್ತಿ. ಅದಕ್ಕೆ ಸಮ್ಮಿಶ್ರ ಸರ್ಕಾರ ಅಂತ ಹೇಳಿದ್ದು. ಇದು ಕೇವಲ BJP ಸರ್ಕಾರ ಅಲ್ಲ, BJPಯ ಜೊತೆ ಹಿಂದೂ ಶಕ್ತಿ ಸೇರಿ BJP ಮತ್ತು ಹಿಂದೂಗಳ ಸಮ್ಮಿಶ್ರ ಸರ್ಕಾರ. BJP ಒಂದು ಪಕ್ಷವಾಗಿ ಯಾವ್ಯಾವ ಹೋರಾಟ ಮಾಡ್ತು, BJPಯ ಕಾರ್ಯಕರ್ತರಾಗಿ ಆ ಪಕ್ಷಕ್ಕೋಸ್ಕರ ಯಾವ ರೀತಿ ಬಲಿದಾನ ಆದರೂ ಕಾರ್ಯಕರ್ತರು. ಆಚೆ ಕಡೆಗೆ ಹೋದರೆ ವಾಪಸ್ ಬರ್ತೀನೋ ಇಲ್ವೋ ಅಂತಕ್ಕಂತಹ ಒಂದು ಸಂಶಯದ ಮೇಲೆ ಮೃತ್ಯು 24 ಗಂಟೆ ಕಣ್ಮುಂದೆ ಇದ್ದಾಗಲೂ ಕೂಡ ತನ್ನ ಗಂಡ ಆಚೆ ಕಡೆಗೆ ಹೋದರೆ ವಾಪಸ್ ಬರಲ್ಲ ಅಂತ ಗೊತ್ತಿದ್ರೂ ಕೂಡ ಕಾರ್ಯಕರ್ತನ ಹೆಂಡತಿಗೆ ಆ ಕಾರ್ಯಕರ್ತ BJP ಕೆಲಸ ಮಾಡಿದಾರೆ. ಆ ಪ್ರತಿಯೊಬ್ಬ ಕಾರ್ಯಕರ್ತರ ಏನು ಬಲಿದಾನ ಅಂತಲೇ ಹೇಳ್ಬೋದು. ಬದುಕಿದ್ರು ಬಲಿದಾನ ಮಾಡಿದ್ರು ಅವರು. ಯಾಕೆ ಅಂತ ಹೇಳಿದ್ರೆ ಯಾವ ಕ್ಷಣದಲ್ಲಿ ಸಾಯ್ತೀವಿ ಅಂತ ಗೊತ್ತಿಲ್ಲ. ಸುತ್ತಮುತ್ತ TMC ಗುಂಡಗಳ ರಾಕ್ಷಸರ ಪಡೆ. ಆ BJP ಕಾರ್ಯಕರ್ತರು, BJP ನಾಯಕರುಗಳು, ಸಂಘ ಪರಿವಾರದವರು, ನಾವು RSSನ ಸ್ವಯಂ ಸೇವಕರನ್ನ ಕೈ ಎತ್ತಿ ಮುಗಿಬೇಕ್ರಿ ಈ ಸಂದರ್ಭದಲ್ಲಿ. BJPಯವ್ರಿಗಂತೂ ಇವತ್ತೆಲ್ಲ ನಾಳೆ ಅಧಿಕಾರ ಸಿಗುತ್ತೆ ಏನಾದರೂ ಅನುಭವಿಸ್ತಾರ್ರಿ. ಲಕ್ಷಾಂತರ RSSನ ಕಾರ್ಯಕರ್ತರು ಅಲ್ಲಿ ಕೆಲಸ ಮಾಡಿದ್ರು. ಅವರೇನು BJP ಗೊತ್ತಾಕಿ ಅಂತ ಹೇಳಿಲ್ಲ. ರಾಷ್ಟ್ರೀಯತೆ ಬಗ್ಗೆ ಮಾತಾಡಿದ್ರು, ಈ ಸಂಸ್ಕೃತಿಯ ಬಗ್ಗೆ ಮಾತಾಡಿದ್ರು, ಈ ಧರ್ಮದ ಬಗ್ಗೆ ಮಾತಾಡಿದ್ರು, ಇಲ್ಲಿ ಹೆಣ್ಣು ಮಕ್ಕಳ ಸುರಕ್ಷತೆ ಬಗ್ಗೆ ಮಾತಾಡಿದ್ರು, ಮಕ್ಕಳ ಭವಿಷ್ಯದ ಬಗ್ಗೆ ಮಾತಾಡಿದ್ರು. ಬರೀ ಮಾತಾಡಿದ್ದಲ್ಲ, ಸಾವಿನ ಹಂಗು ತೊರೆದು ಮಾತಾಡಿದ್ರು. ಆಚೆ ಕಡೆಗೆ ಬಂದರೆ ಯಾವ ಗೂಂಡ ಬೇಕಾದ್ರೂ ಇವನ್ನ ಹತ್ಯೆ ಮಾಡಿಬಿಡುವುದಾಗಿತ್ತು. ಆ ಭಯವನ್ನು ಲೆಕ್ಕಿಸದೆ ಭಾರತ ಮಾತೆ ಸೇವೆ ಅಂದ್ಕೊಂಡು ಲಕ್ಷಾಂತರ ಜನ RSS ಕಾರ್ಯಕರ್ತರಲ್ಲಿ ಕೆಲಸ ಮಾಡಿದ್ರು. ಅವ್ರಿಗೊಂದು ದೊಡ್ಡ ಸಲ್ಯೂಟ್. ಅದೇ ರೀತಿ BJP ಕಾರ್ಯಕರ್ತರುಗಳು, BJPಯ ನಾಯಕರುಗಳು ಯಾರಿಗೂ ಗ್ಯಾರಂಟಿ ಇರಲಿಲ್ಲ ರೀ ಆಚೆ ಕಡೆ ಹೋದ್ರೆ ಒಳಗಡೆಗೆ ಬರ್ತೀವಿ ಅಂತೇಳಿ. 80,719 ಬೂತ್ ಇರೋದು. ಕಳೆದ ಚುನಾವಣೆಯಲ್ಲಿ ಸುಮಾರು 1,118 ಬೂತ್ಗಳಲ್ಲಿ ಬೂತ್ ಏಜೆಂಟ್ಗಳು ಸಿಕ್ಕಿರಲಿಲ್ಲ BJPಗೆ. ಅಂಥ ವಿಷಮ ಪರಿಸ್ಥಿತಿ ಇತ್ತು. 64 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ, 64 MLA ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಏಜೆಂಟ್ಗಳು ಕೂರ್ಲಿಕ್ಕೆ ಬಿಟ್ಟಿರಲಿಲ್ಲ TMC ರಾಕ್ಷಸರು. 10 ಗಂಟೆ ಅಷ್ಟೊತ್ತಿಗೆ ನಾವು ದೊಡ್ಡಿಸ್ಬಿಟ್ಟಿದ್ರು. ಈ ಸರಿ ಇಷ್ಟೆಲ್ಲ ಸರ್ಕಾರ ಇದ್ದು, ಇಡೀ ವ್ಯವಸ್ಥೆ ಅವ್ರ ಕೈಲಿದ್ದು, ಆ ಪೊಲೀಸರುಗಳ ರಾಕ್ಷಸ ಥರ TMC ಗುಂಡಗಳ ಥರ ವರ್ತನೆ ಮಾಡ್ತಾ ಇದ್ರು ಕೂಡ ಪ್ರತಿ ಬೂತಲ್ಲಿ ಪಶ್ಚಿಮ ಬಂಗಾಳದ 80,719 ಬೂತಲ್ಲೂ ಕನಿಷ್ಠ 2 ಬಾರಿ ಬೂತ್ ಲೆವೆಲ್ ಮೀಟಿಂಗ್ ಇದೆ. ಇದು ಕನಿಷ್ಠ ಹೇಳ್ತಿರೋದು. ಪ್ರತಿ ಬೂತಲ್ಲೂ ಪ್ರತಿ ಹಿಂದೂ ಮನೆಯನ್ನ ಕನಿಷ್ಠ 4 ರಿಂದ 6 ಬಾರಿ ವಿಸಿಟ್ ಮಾಡಿದ್ದಾರೆ ಪರಿವಾರದ ಕಾರ್ಯಕರ್ತರುಗಳು ಮತ್ತು BJP ಕಾರ್ಯಕರ್ತರು. ಕನಿಷ್ಠ 6 ಬಾರಿ. ಆ ಭಯದ ವಾತಾವರಣದ ಮಧ್ಯೆ ನೋಡಿ, ನೀವು ಸಿಟಿ ಒಳಗಡೆ ಹೆಂಗೋ ನಡೆದೋಗುತ್ತೆ, ಹಳ್ಳಿಲಿ ಗೊತ್ತಾಗಲ್ಲೇನ್ರಿ. ಯಾರೋ ಒಬ್ಬ ಹೋಗಿ ಒಂದು ಮನೆಗೆ 3-4 ಸರಿ ಹೋಗಿ ಭೇಟಿ ಮಾಡ್ತಾ ಇದ್ದಾನೆ, ಯಾವ ಉದ್ದೇಶ ಇಟ್ಕೊಂಡು ಭೇಟಿ ಮಾಡ್ತಾ ಇದ್ದಾನೆ ಅಂತೇಳಿ ಹೇಳ್ತಾರೆ ತಾನೆ. ಆ ಗುಂಡಗಳಿಗೆ ಗೊತ್ತಾಗುತ್ತೆ ತಾನೆ. ನಾಳೆ ನಾನು ಬದುಕಿರ್ತೀನೋ ಇಲ್ವೋ ಅಂತ ಭಯ ಇದ್ದೇ ಇರುತ್ತೆ ತಾನೆ. ಆ ಭಯ ಬಿಟ್ಟು ಕೆಲಸ ಮಾಡಿದ್ರು ಕಾರ್ಯಕರ್ತರು, ಆ ಭಯ ಬಿಟ್ಟು ಕೆಲಸ ಮಾಡಿದ್ರು ಸ್ವಯಂ ಸೇವಕರು. ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ರೀ. BJPಗೆ ಅಧಿಕಾರ ಬರುತ್ತೆ ಅದು ಬೇರೆ ಪ್ರಶ್ನೆ. ಆದರೆ ಆ ಅಧಿಕಾರದಿಂದ ಯಾರಿಗೆ ಲಾಭ ಆಗೋದು? ಕಡೆಗೆ ಜನಗಳಿಗೆ ತಾನೇ ಲಾಭ ಆಗೋದು. ಸ್ವತಂತ್ರ ಹೋರಾಟಕ್ಕಿಂತ ದೊಡ್ಡ ಹೋರಾಟ ರೀ ಇದು. ಅವರು ಇಷ್ಟೊಂದು ರಾಕ್ಷಸ ಇರಲಿಲ್ಲ ಅನ್ಸುತ್ತೆ ಬ್ರಿಟಿಷರು. ಅವ್ರಿಗೊಂದು ಸ್ವಲ್ಪನಾದ್ರೂ ಮನುಷ್ಯತ್ವ ಮಾನವೀಯತೆ ಇರ್ತಿತ್ತೇನೋ.
ಗೊತ್ತಿಲ್ಲ. ಯಾಕೆಂದರೆ ನೀವಿಷ್ಟು ವರ್ಷದಲ್ಲಾಗಿರ್ತಕ್ಕಂತಹ ಮರ್ಡರ್ಗಳ ಇತಿಹಾಸ ನೋಡ್ಬಿಟ್ರೆ ಪಶ್ಚಿಮ ಬಂಗಾಳದಲ್ಲಿ ಇವ್ರಿಗಿಂತ ಜಗತ್ತಲ್ಲಿರೋ ಎಲ್ಲ ರಾಕ್ಷಸರು ವಾಸಿ ಅನಿಸ್ಬಿಡುತ್ತೆ. ಅಂಥ ಭೂತ, ಅಂಥ ರಾಕ್ಷಸಿ ಮಮತಾ ಬ್ಯಾನರ್ಜಿ. ಅದರ ಜೊತೆಗೆ BJP ಎಷ್ಟೇ ಕಷ್ಟಪಟ್ಟಿದ್ರು ಕೂಡ ಅಷ್ಟೇ ಕಷ್ಟಪಟ್ಟಿದ್ದು ಹಿಂದೂಗಳು. ಅಲ್ಲಿ ತಾನು BJPಗೆ ವೋಟ್ ಹಾಕ್ತೀನಿ ಅಂತ ಗೊತ್ತಾಗೋದ್ರೆ ಸಾಕು ತನ್ನ ಕುಟುಂಬ ಉಳಿಯಲ್ಲ ಅಂತ ಒಂದು ಭಯ ಇದ್ರೂ ಕೂಡ ಧೈರ್ಯವಾಗಿ ಬಂದು ವೋಟ್ ಮಾಡಿದ್ರಲ್ಲ ಆಚೆ ಕಡೆಗೆ. 93%, 93.19% ಫಸ್ಟ್ ಫೇಸಲ್ಲಿ, ಆಲ್ಮೋಸ್ಟ್ 91% ಸೆಕೆಂಡ್ ಫೇಸಲ್ಲಿ. ಅಂದರೆ 100ಕ್ಕೆ 92-93 ಜನ ವೋಟ್ ಹಾಕಿರೋದು ಎಲ್ಲ ಹಿಂದೂಗಳು ರೀ. ಎಲ್ಲ ಹಿಂದೂಗಳು ಧೈರ್ಯವಾಗಿ ಬಂದು ವೋಟ್ ಹಾಕಿದ್ದಾರೆ, ಇನ್ಕ್ಲೂಡಿಂಗ್ ಹೆಣ್ಮಕ್ಳಲ್ಲ, ಹೆಣ್ಮಕ್ಳದ್ದು ದೊಡ್ಡ ಪಾತ್ರ ಇದೆ ಈ ಜಯದಲ್ಲಿ. ಹತ್ತತ್ರ 2.25 ಕೋಟಿ 3 ಕೋಟಿ ಹೆಣ್ಮಕ್ಳು ಧೈರ್ಯವಾಗಿ ಬಂದು ಆ ಗುಂಡಗಳನ್ನು ಹೆದರ್ಸ್ಕೊಂಡು ನೋಡಿ. ನಾನು ಹೇಳೋದು ನೋಡಿ, ಕಳೆದ ಬಾರಿ 2021 ಚುನಾವಣೆ ಇದೇ ರೀತಿ ವಾತಾವರಣ ಇತ್ತು, BJP ಬಂದೇ ಬಿಡುತ್ತೆ ಅಂತ ಹೇಳಿ. ಆದರೆ ಏನಾಯಿತು ಕಡೆಗೆ ಎಲೆಕ್ಷನ್ ರಿಸಲ್ಟು, ಮಮತಾ ಬ್ಯಾನರ್ಜಿ ಬಂದ ಮೇಲೆ ಏನಾಯಿತು, ಇಡೀ ಬಂಗಾಳ ನರಕ ಆಗೋಯ್ತು. ಎಷ್ಟು ಹೆಣ್ಮಕ್ಳಿಗೆ ಅತ್ಯಾಚಾರ ಆಯಿತು, ಎಷ್ಟು ಹೆಣ್ಮಕ್ಳು ಪ್ರಾಣ ಕಳ್ಕೊಂಡ್ರು, ಜೀವ ಕಳ್ಕೊಂಡ್ರು, ಎಷ್ಟು ಜನ ಕೊಲೆಗಳಾದರೂ ಲೆಕ್ಕನೇ ಸಿಗಲಿಲ್ಲ. ಲೆಕ್ಕ ಸಿಕ್ಕಿರೋದು ಸುಮಾರು 5,118 ಕುಟುಂಬಗಳು ಬಂಗಾಳವನ್ನು ಬಿಟ್ಟು ಓಡೋದ್ರು ಅಸ್ಸಾಂಗೆ, ಬೇರೆ ಬೇರೆ ರಾಜ್ಯಗಳಿಗೆ. 5,000 ಕುಟುಂಬ ಅಂತ ಹೇಳಿದ್ರೆ ಮಿನಿಮಮ್ 25,000 ಜನ ರೀ. ಇನ್ಯಾವ ಮಟ್ಟದ ತಾಂಡವಾಡಿರಬೇಕು ಹಿಂಸೆಯಲ್ಲಿ. ಈ ಬಾರಿನೂ ಕೂಡ BJP ಗೆಲ್ಲುತ್ತೆ ಅಂತ ವಾತಾವರಣ ಇತ್ತು. ಅಂದರೆ ಯಾರಿಗೆ ಗ್ಯಾರಂಟಿ ಇತ್ತು? ಅಕಸ್ಮಾತ್ ಮಮತಾ ಬ್ಯಾನರ್ಜಿ ಬಂದ್ಬಿಟ್ರೆ ಯಾರಿಗೂ ಬದುಕೋ ಚಾನ್ಸೇ ಇಲ್ವಲ್ಲ. ಇಷ್ಟೆಲ್ಲ ಇದ್ರೂ ಕೂಡ ಹಿಂದೂಗಳು ಧೈರ್ಯವಾಗಿ ಬಂದು ವೋಟ್ ಮಾಡಿದ್ರು. ಅದು ಎಂತೆಂಥ ಕಡೆ, ಮಾಲ್ಡಾ, ಮುರ್ಷಿದಾಬಾದ್ ಅಂತ ಕಡೆ 65%, 70% ಮುಸ್ಲಿಮ್ಸು. ಇಂಥ ಕಡೆಯೂ ಕೂಡ ಧೈರ್ಯವಾಗಿ ಬಂದು ಹಿಂದೂಗಳು ವೋಟ್ ಮಾಡಿದ್ರು. BJP ಸರ್ಕಾರವನ್ನು ಆಡಳಿತಕ್ಕೆ ತೊಗೊಂಬಂದರು. ಇವತ್ತು ಈ ಗೆಲುವು ಸಾಧ್ಯ ಆಗಿದೆ ಅಂತ ಹೇಳಿದ್ರೆ ಹಿಂದೂಗಳ ಕಾರಣಕ್ಕೋಸ್ಕರ ಮಾತ್ರ. ಇವತ್ತು ಇಡೀ ಬಂಗಾಳದಲ್ಲಿ ನಡೀತಿರ್ತಕ್ಕಂಥ ಶ್ರೀರಾಮ್ ನರ್ತನ ಏನಿದೆಯಲ್ಲ, ಆ ನರ್ತನಕ್ಕೊಂದು ಕಾರಣ ಏನಂತ ಹೇಳಿದ್ರೆ ಇಷ್ಟು ವರ್ಷ ಅನುಭವಿಸಿರ್ತಕ್ಕಂಥ ನೋವು, ಹತಾಶೆ ಎಲ್ಲವೂ ಕೂಡ ಏನು ಸಿಡಿದು ಆಚೆ ಕಡೆಗೆ ಬರ್ತಾ ಇದೆ. ತಪ್ಪೇನಲ್ಲ ರೀ, ಆ ರಾಕ್ಷಸರು ಮಾಡಿರೋ ರಾಕ್ಷಸಿ ಕಾರ್ಯದ ಮುಂದೆ ಇದು ತುಣಕ್ ಸಮಾನ. ಅದಕ್ಕೆ ನಾನು ಹೇಳಿದ್ದು ಸಣ್ಣ ಅಸಮ್ಮತಿ, ಲೆಟ್ ದೆಮ್ ಎಂಜಾಯ್. BJP ಸರ್ಕಾರ ಯಾವಾಗಲೂ ಜ್ಞಾಪಕ ಇಟ್ಕೊಂಡಿರಬೇಕು, ಇದು BJPಯ ಸರ್ಕಾರ ಅಲ್ಲ, ಸಮ್ಮಿಶ್ರ ಸರ್ಕಾರ, ಹಿಂದೂಗಳ ಜೊತೆ ಮಾಡಿರ್ತಕ್ಕಂಥ ಸಮ್ಮಿಶ್ರ ಸರ್ಕಾರ. ಇಲ್ಲಿವರೆಗೂ ಕೂಡ ತುಳಿತಕ್ಕೊಳಗಾಗಿದ್ದಂತಹ, ದಮನಕ್ಕೊಳಗಾಗಿದ್ದಂತಹ ಹಿಂದೂ ಸಮುದಾಯವನ್ನು ಮೇಲೆತ್ತಲೇಬೇಕಾದಂತಹ ಕರ್ತವ್ಯ BJPಗಿದ್ದೇ ಇದೆ. ಇದು ಕೇವಲ ಬಂಗಾಳದ ವಿಷಯ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ BJP ಅಧಿಕಾರಕ್ಕೆ ಬರ್ತಿರೋದು ಹಿಂದೂಗಳ ಕಾರಣಕ್ಕೋಸ್ಕರ, ಹಿಂದೂಗಳ ಏಕೀಕರಣ ಕಾರಣಕ್ಕೋಸ್ಕರ. ಭಾಳ ಖುಷಿಯಾಗೋ ವಿಚಾರ ಏನಂದರೆ ಗೊತ್ತಾ, ಇಲ್ಲಿವರೆಗೂ ರಾಜ್ಯದ ಚುನಾವಣೆಗಳು ಅಥವಾ ದೇಶದ ಚುನಾವಣೆ ಯಾವತ್ತೂ ಜಾತಿಗಳ ಆಧಾರದ ಮೇಲೆ ಆಗ್ತಿತ್ತು. ಈ ಪಾಪಿಗಳು, ರಾಜಕೀಯ ಪಕ್ಷದವರು ಅದನ್ನೇ ಯೂಸ್ ಮಾಡ್ತಾಯಿದ್ರು. ಒಂದು ಕಡೆಗೆ ಒಂದು 30% ಇರೋ ಮುಸ್ಲಿಂ ವೀಟೋ ಪವರ್ ಒಂದು ಇಟ್ಕೊಂಡ್ಬಿಡೋರು, ಹಿಂದೂಗಳನ್ನು ಜಾತಿಗಳಲ್ಲಿ ವಿಭಜನೆ ಮಾಡೋರು. ಇವ್ರ ಜೊತೆಗೆ 1-2 ಜಾತಿಗಳು ನಿಂತ್ಕೊಂಡ್ಬಿಟ್ರೆ ಮುಸ್ಲಿಂ ಓಟು ಪ್ಲಸ್ ಹಿಂದೂಗಿಲ್ಲ 1-2 ಜಾತಿ ಓಟ್ ನಿಂತ್ಕೊಂಡು ಅಧಿಕಾರಕ್ಕೆ ಬಂದ್ಬಿಡೋರು. ಆದರೆ BJP ಬಂದಮೇಲೆ 2014ರಿಂದ ಈಚೆಗೆ ನೀವು ಚುನಾವಣೆಗಳು ನೋಡ್ಕೊಬನ್ನಿ. ಬಂಗಾಳ ಚುನಾವಣೆಯಲ್ಲಿ ಯಾರು OBC, ಯಾರು SC, ಯಾರು ST, ಯಾರು ಮುಂದುವರೆದ ಸಮುದಾಯ ಯಾರೂ ನೋಡಲಿಲ್ಲ. ಎಲ್ಲರೂ ನೋಡಿದ್ದು ಒಂದೇ ಒಂದು ಜೈ ಶ್ರೀರಾಮ್, ಎಲ್ಲರೂ ನೋಡಿದ್ದು ಒಂದೇ ಒಂದು ಕೇಸರಿ, ಎಲ್ಲರೂ ನೋಡಿದ್ದು ಒಂದೇ ಒಂದು ಕಮಲ. ಇಡೀ ಬೆಂಗಾಲ ಒಟ್ಟಿಗೆ ವೋಟ್ ಮಾಡ್ತು. ಇದು ಕೇವಲ ಬಂಗಾಲಕ್ಕಷ್ಟೇ ಸೀಮಿತ ಆಗಿದ್ದಲ್ಲ. ನೀವು ಅಸ್ಸಾಂನ ಚುನಾವಣೆ ನೋಡಿ, ಅಸ್ಸಾಮಲ್ಲಿ 40% ಮುಸ್ಲಿಮ್ಸು, ಆದರೂ ಕೂಡ 80% ಸ್ಟ್ರೈಕ್ ರೇಟು. ಏನೇನು ಸೀಟ್ಗಳು ನಿಂತಿದೆ BJP ಅದರಲ್ಲಿ 80% ಗೆಲುವು. ಯಾವ ಕಾರಣಕ್ಕೋಸ್ಕರ? ಅಲ್ಲಾರು ಇವರು ಗುಡ್ಡಗಾಡು ಜನ, ಇವರು ದಲಿತ ಜನ, ಇವರು ಮುಂದುವರಿದ ಸಮುದಾಯ ನೋಡಲೇ ಇಲ್ಲ ರೀ. ಇಡೀ ಅಸ್ಸಾಮಲ್ಲಿ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಿ ವೋಟ್ ಮಾಡಿದ್ರು, ಎಲ್ಲ ಹಿಂದೂಗಳು. ಇದು ನಾವು ಹರಿಯಾಣದಲ್ಲಿ ನೋಡಿದ್ವಿ, ಮಹಾರಾಷ್ಟ್ರದಲ್ಲಿ ನೋಡಿದ್ವಿ, ಡೆಲ್ಲಿನಲ್ಲಿ ನೋಡಿದ್ವಿ, ಬಿಹಾರಲ್ಲಿ ನೋಡಿದ್ವಿ. ಇನ್ನು ಕೆಲವೇ ತಿಂಗಳುಗಳಲ್ಲಿ, 10 ತಿಂಗಳಲ್ಲಿ ಉತ್ತರ ಪ್ರದೇಶ ಚುನಾವಣೆ ಬರ್ತದೆ, ಅದರಲ್ಲೂ ಕಾಣ್ತೀವಿ. ಸೊ ಒಂದು ಖುಷಿಯಾದ ವಿಚಾರ ಅಂತ ಹೇಳಿದ್ರೆ, ಹಿಂದೂ ತನ್ನ ಜಾತಿಯನ್ನು ಮರೆತು ಅಂತ ಹೇಳಿದ್ರೆ ಮನೆ ಒಳಗಡೆಗೆ ತನ್ನ ಜಾತಿ ಭಾಳ ಇಂಪಾರ್ಟೆಂಟು, ಆದರೆ ಆಚೆ ಕಡೆಗೆ ತಾನು ಏಕ ಹಿಂದೂ, ಒಬ್ಬ ಹಿಂದೂ ಅಂಥೇಳಿ ಇಡೀ ಹಿಂದೂ ಸಮುದಾಯ ಯೋಚನೆ ಮಾಡಿ ಇವತ್ತು ನ್ಯಾಷನಾಲಿಟಿ ಪರವಾಗಿ ವೋಟ್ ಮಾಡ್ತಾ ಇದೆ. ಹೆಣ್ಮಕ್ಳು ಅದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಅದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ, ಯುವಜನತೆ ಕೈ ಜೋಡಿಸ್ತಾ ಇದ್ದಾರೆ. ಖುಷಿಯಾಗತ್ತೆ ರೀ ಹಿಂದುತ್ವದ ಐಕ್ಯತೆ ನೋಡಿದ್ರೆ. ಇದು ನಾನು ಹೇಳೋದು, ಈ BJP ಗೆಲುವು ಅದೊಂದು ರಾಜಕೀಯದ ಪಕ್ಷದ ಗೆಲುವು ಅಂತ ಹೇಳಲ್ಲ. ಹಿಂದುತ್ವದ ವಿಚಾರಕ್ಕೆ ನಿಂತಿರ್ತಕ್ಕಂಥ, ರಾಷ್ಟ್ರೀಯತೆ ವಿಚಾರಕ್ಕೆ ನಿಂತಿರ್ತಕ್ಕಂಥ ಪಾರ್ಟಿ ಆದ್ರಿಂದ ಹಿಂದೂಗಳಿಗೆ ಬೇರೆ ಆಪ್ಷನ್ ಬೇಕಾಗೇ ಇಲ್ಲ. ಇಷ್ಟು ದಿವಸ ಹಿಂದೂ ಅಂತ ಅನಿಸೇ ಇರಲಿಲ್ಲ, ಅನ್ಸೋಕ್ಕೆ ಶುರುವಾಗಿದೆ ಅಂತ ಹೇಳಿದ್ರೆ ಮೋದಿ ಕಾರಣಕ್ಕೋಸ್ಕರ, BJP ಕಾರಣಕ್ಕೋಸ್ಕರ. ಇವರೊಂದು ವಿಷಯಕ್ಕೆ ನಾವು BJPಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಮೋದಿ, ಥ್ಯಾಂಕ್ ಯು ಹಿಂದೂಗಳೇ. ನಮಸ್ಕಾರ.